ಹಾಂ, ವಿದ್ಯಾರ್ಥಿಗಳೇ, ಈ ಸರಾಸರಿ ಲೆಕ್ಕ ಮಾಡ್ರಿ. ಉಮೇಶ್ ಪಾಟೀಲನು ಪರೀಕ್ಷೆಯಲ್ಲಿ ಕನ್ನಡ, ಗಣಿತ, ವಿಜ್ಞಾನ, ಸಾಮಾಜಿಕ ಅಭ್ಯಾಸ ಮತ್ತು ಇಂಗ್ಲಿಷ್ಗಳಿಗೆ ಕ್ರಮವಾಗಿ 62, 57, 58, 47 ಮತ್ತು 36 ಅಂಕಗಳನ್ನು ಪಡೆದನು. ಅವನು ಪಡೆದ ಸರಾಸರಿ ಅಂಕಗಳು ಎಷ್ಟು? ಸರಾಸರಿ ಅಂದರೆ ಏನು ಮಾಡಬೇಕು? ಆ ಎಷ್ಟು ಪರಿಮಾಣ ಇರ್ತಾವ ಆ ಪರಿಮಾಣಗಳ ಅನುಕ್ರಮ ಸಂಖ್ಯೆಗಳಿಂದ ಭಾಗಿಸ್ಬೇಕು. ಮಾಡೋದಾತಂದ್ರೆ ನಾ ತಿಳಿಸ್ನು ನೋಡಿ. ಓಕೆ. ಉಮೇಶ್ ಪಾಟೀಲನು ಪರೀಕ್ಷೆಯಲ್ಲಿ ಕನ್ನಡ, ಗಣಿತ, ವಿಜ್ಞಾನ, ಸಾಮಾಜಿಕ ಅಭ್ಯಾಸ ಮತ್ತು ಇಂಗ್ಲಿಷ್ಗಳಿಗೆ ಕ್ರಮವಾಗಿ ಸರಾಸರಿ ಬರೋಬ್ಬರಿ ಪರಿಮಾಣಗಳ ಮೊತ್ತ ಸರ್ವಾಸ್ ಬಾಗಿಲೆ ಕ್ರಮ ಸಂಖ್ಯೆ ಓಕೆ. ಕೂಡ್ಸಗಾವು 62, 57, 62, 57 ಪ್ಲಸ್ 58 ಪ್ಲಸ್ 47 ಪ್ಲಸ್ 36 ಪರಿಮಾಣಗಳು ಮೊತ್ತ ಅಂದ್ರೆ ಎಷ್ಟು? 1, 2, 3, 4, 5 ವಿಷಯಗಳು. 1, 2, 3, 4, 5 ವಿಷಯದಿಂದ ಭಾಗಿಸ್ಬಿಡ್ಬೇಕು. 6, 1, 7, 13, 21, 28, 29, 30 ಕೆಲ ಬಂತು 3, 6, 10, 15, 20, 26 260 ಸರ್ವಾಸ್ ಮೇಲೆ 5. ಇನ್ನೊಂದ್ಸಲ ನಾವು ನೋಡ್ಬೋದು ಸರಾಸರಿ ಕರೆಕ್ಟ್ ಹೋಯ್ದು. 6, 7, 13, 21, 28, 33, 6, 10, 15, 20, 26 5 ಒಂದಲೇ 5 5 25 5 2 10 ಸರಾಸರಿ ಬರೋಬ್ಬರಿ 52. 52 ಇಲ್ಲದ ಉತ್ತರ ಸಂಖ್ಯೆ ಬಿ. 10, 30, 80, 150 ಮತ್ತು 250 ಸರಾಸರಿ ಏನು? ಈಗೆಲ್ಲ ನಿಮ್ಗೆ ಸರಳ ತಿಳಿತಾವ. ಮಾಡ್ರಿ ಮುಂದಿನ ಲೆಕ್ಕ ಸರಿಯಾಗಿ ಬಿಡಿಸ್ಕೊರಿ. ನೋಡ್ರಿ ನಾ ತಿಳಿಸಿದಂಗೆ ನಿಮಗೆಲ್ಲರಿಗೂ ಗುರ್ತಾಗ್ತದೆ. ಪರಿಮಾಣಗಳು ಸರಾಸರಿ ಬರೋಬ್ಬರಿ ಸರಾಸರಿ ಈಕ್ವಲ್ ಟು ಪರಿಮಾಣಗಳ ಮೊತ್ತ ಸರ್ವಾಸ್ ಬಾಗಿಲೆ ಕ್ರಮ ಸಂಖ್ಯೆ ಪರಿಮಾಣಗಳ ಮೊತ್ತ 10 ಪ್ಲಸ್ 30 ಪ್ಲಸ್ 80 ಪ್ಲಸ್ 150 ಪ್ಲಸ್ 250 ಸರ್ವಾಸ್ ಬಾಗಿಲೆ ಬರೋಬ್ಬರಿ 1, 2, 3, 4, 5 ಓದ್ರಿ ಅನ್ನ ಪೂಜೆ 5, 10, 18, 19, 20, 21, 22 ಕೆಲ ಮತ್ತು 2 4 5 5 5 520 ಸರಾಸ್ ಮೇಲೆ 5 ಬರೋಬ್ಬರಿ. ಇನ್ನೊಂದು ಸ್ವಲ್ಪ ಪೂಜೆ 5, 10, 18, 19, 20, 21, 22 2 4 5 5 ಒಂದಲೇ 5 ಪೂಜೆ 5 4 20 ಬರೋಬ್ಬರಿ ಸರಾಸರಿ 104. ಉತ್ತರ ಸಂಖ್ಯೆ ಸರಾಸರಿ ಬರೋಬ್ಬರಿ ಸರಾಸರಿ ಈಕ್ವಲ್ ಟು 104. ಉತ್ತರ ಸಂಖ್ಯೆ ಬಿ. ನೋಡಿ, ಚೆನ್ನಾಗಿ ತಿಳ್ಕೊಂಡು ಗಣಿತಗಳನ್ನು ನೀವು ಮಾಡಬೇಕು, ಸರಿಯಾಗಿ ತಿಳ್ಕೊಬೇಕು. ನೋಡಿ ಹೆಂಗೆ ಬಂದವ ಮತ್ತು ಫೇರ್ದಾಗ ಬರ್ಕೋರಿ, ಚೆನ್ನಾಗಿ ಬಿಡಿಸ್ರಿ. ಈಗ ಮತ್ತೆ ನೀವು ಕ್ಲಿಯರ್ ಕೊಟ್ಟದ್ದು ಮತ್ತೆ ಹೆಚ್ಚಿಗೆ ಕ್ಲಿಯರಿಟಿ ಕೊಟ್ಟಿದ್ದೀವಿ. ಈಗ ಚೆನ್ನಾಗಿ ಬರ್ಕೊರಿ.